ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಆ ನಿರುದ್ಯೋಗ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಸಾಮಾಜಿಕವಾದ ಒಂದು ಕ್ರಾಂತಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಪಕ್ಷದ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ನಡೆಸಬೇಕು. ಅದನ್ನು ಮೇ ತಿಂಗಳು ಕೊನೆಯ ವಾರದಲ್ಲಿ ನಡೆಸಬೇಕು ಅಂತೇಳಿ ಸುಮಾರು ಒಂದು ವಾರ 15 ದಿನಗಳಿಂದ ಚರ್ಚೆಗಳಾಗ್ತಾ ಇದೆ. ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಅವರವರ ಸಲಹೆ ಅಭಿಪ್ರಾಯಗಳನ್ನು ಕೊಟ್ಟಂತಾಗಿದೆ. ಆ ಒಂದು ವಿಚಾರವಾಗಿ ಏನು ಬೃಹತ್ ಉದ್ಯೋಗ ಮೇಳವನ್ನು ಮಾಡ್ತಕ್ಕಂಥದ್ದಾಗ್ತದೆ ಅದು ಸಕ್ಸಸ್ಫುಲ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರಿಪ್ರೇಷನ್ ಆಗ್ತಕ್ಕಂಥದ್ದಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮತ್ತೆ ಗುರುವಾರ ಮತ್ತು ಭಾನುವಾರ ದಿನ ಮತ್ತೆ ತುಂಬ ದೊಡ್ಡ ಮಟ್ಟದ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡ್ತಕ್ಕಂಥದ್ದಕ್ಕೆಲ್ಲ ಮಾತಾಡಿದ್ದೀವಿ. ಅದೆಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಪದಾಧಿಕಾರಿಗಳೆಲ್ಲರೂ ಸಹ ಸಭೆಗಳಲ್ಲಿ ಭಾಗಿಯಾಗಿ ಅಭಿಪ್ರಾಯಗಳನ್ನು ಕೊಡ್ತಾರೆ. ಮೇ ಕೊನೆ ವಾರದಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡಬೇಕು ಮತ್ತು ಆ ಉದ್ಯೋಗ ಮೇಳವನ್ನು ಎಲ್ಲಿ ಯಾವ ಸ್ಥಳದಲ್ಲಿ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಚರ್ಚೆಗಳಾಗ್ತಾ ಇದೆ. ಅಂತಿಮವಾಗಿ ಆ ಭಾನುವಾರ ದಿನ ಸ್ಥಳ ನಿಗದಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಏನು ನಮ್ಮ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ ಹಳೆ ಮೈಸೂರು ಪ್ರಾಂತ್ಯ ಏನಿದೆ ಇಲ್ಲಿಗೆ ಒತ್ತು ಕೊಡುವುದರ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರುಗಳಿಗೆ ಯುವತಿಯರುಗಳಿಗೆ ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಪದಾಧಿಕಾರಿಗಳು ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಒಂದು ಉದ್ಯೋಗ ಮೇಳದ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು. ಜೊತೆಗೆ ಇದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಜೊತೆಗೆ ನಮ್ಮ ಸಾರ್ವಜನಿಕ ಬಂಧುಗಳು ಸಹ ಸಹಕಾರವನ್ನು ಕೊಡುವುದರ ಮೂಲಕ ನಾವೇನು ನಿರುದ್ಯೋಗ ಸಮಸ್ಯೆ ನಿರ್ಮೂಲನೆ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಣ ಅಂತೇಳಿ ಈ ಮೂಲಕ ಎಲ್ಲರೂ ಮನವಿಯನ್ನು ಮಾಡ್ತೇನೆ. ಪ್ರತಿಷ್ಠಿತ ಕಂಪ್ನಿಗಳು ಯಾವ್ದು ಬರ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್ ಪ್ರತಿಷ್ಠಿತ ಕಂಪನಿಗಳು ಸುಮಾರು 75ರಿಂದ 85 ಕಂಪನಿಗಳು ನಮ್ಮ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ. ನಾವು ಹಲವಾರು ಕಂಪನಿಗಳ ಮ್ಯಾನೇಜರ್ಗಳು ಮುಖ್ಯಸ್ಥರುಗಳ ಜೊತೆಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಹಲವಾರು ಸಂಪರ್ಕಗಳನ್ನು ಪಡ್ಕೊತಾ ಇದ್ದೀವಿ. ಎಲ್ಲರೂ ಸಹ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸುಮಾರು ಒಂದು 75ರಿಂದ 85 ಕಂಪನಿಗಳು ಭಾಗಿಯಾಗ್ತಕ್ಕಂಥದ್ದು ಆಗುತ್ತೆ. ಎಷ್ಟು ನಿರುದ್ಯೋಗ ಯುವಕ ಯುವತಿಯರು ಸೇರ್ಬೋದು ಅಂತ ನಮ್ಮ ಟಾರ್ಗೆಟ್ ಇರುವಂಥದ್ದು ಸುಮಾರು ಒಂದು 4,000ರಿಂದ 5,000 ಜನಕ್ಕೆ ಉದ್ಯೋಗಗಳನ್ನು ಕೊಡಿಸ್ಬೇಕು ಅಂತೇಳಿ ಸ್ಥಳದಲ್ಲೇ ಸ್ಥಳದಲ್ಲಿ ಏನು ಅವರ ಮಾಸ್ ಕಾರ್ಡ್ಸ್ ಇದೆ, ಅವರ ಅಂಕಗಳಿದೆ, ಅವರ ಅರ್ಹತೆ ಆಧಾರದ ಮೇಲೆ ಅವರ ಮಾಸ್ ಕಾರ್ಡ್ಗಳ ಆಧಾರದ ಮೇಲೆ ಅವರಿಗೆ ಕೆಲಸಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಅಲ್ಲೇ ಸ್ಥಳದಲ್ಲೇ ಯಾವುದೇ ರೀತಿಯ ಲಂಚ ಅದಕ್ಕೆ ಆಮಿಷಗಳಾಗ್ತಾನೆ ಒಂದು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಕೊಡೋದಕ್ಕೆ ಮುಂದಾಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಎಲ್ಲ ನಿರುದ್ಯೋಗ ಮಿತ್ರರು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾರೆ. ಸರ್ ತಮ್ಮ ಹೆಸರು? ವಿ ಶಿವಣ್ಣ, ಕರ್ನಾಟಕ ಪ್ರಜಾಪಾರ್ಟಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ.